ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ಇವತ್ತು ಕೂಡ ಆಸ್ಟ್ರಾಲಜಿ ಮತ್ತು ಆಯುರ್ವೇದ ಒಂದು ಕಾಂಬಿನೇಷನಲ್ಲಿ ಒಂದು ಮಾನಸಿಕ ಸಮಸ್ಯೆ ಮೇಲೆ ಒಂದು ಚಿಂತನ ಮಂಥನ ಅಥವಾ ಒಂದು ಸಂಕ್ಷಿಪ್ತವಾದ ವರದಿ ನಾನು ನಿಮ್ಮ ಮುಂದೆ ನೀಡ್ತೇನೆ ಮಿತ್ರ. ಸಾಮಾನ್ಯವಾಗಿ ನಾವು ಮಾಡರ್ನ್ ಸೈನ್ಸ್ಗಳ ಟೆಕ್ಸ್ಟ್ ಬುಕ್ಸನ್ನು ಓಪನ್ ಮಾಡಿ ನೋಡಿದಾಗ ನನಗನ್ಸಿದ ಮಟ್ಟಿಗೆ ಒಂದು 1000 ಥರದ್ದು ಮನೋರೋಗಗಳ ಪಟ್ಟಿಯಲ್ಲಿ ಮಾಡ್ತಾರೆ, ಸಾವಿರಾರು ವಿಷಯಗಳನ್ನು ಹೇಳ್ತಾರೆ. ಬಟ್ ಇನ್ ಜನರಲ್ ಅಥವಾ ಕಾಮನ್ ಆಗಿ ನಾವು ನೋಡಿದಾಗ ಡಿಪ್ರೆಷನ್ನು, ಆ್ಯನ್ಸೈಟಿ, ಪ್ಯಾನಿಕ್ ಅಟ್ಯಾಕ್, OCD ಈ 4 ಗಂಭೀರವಾದ್ದು ನಾವು ಚರ್ಚೆ ಮಾಡಲೇಬೇಕು. ಆ್ಯನ್ಸೈಟಿ, ಪ್ಯಾನಿಕ್ಸು, ಡಿಪ್ರೆಷನ್, OCD ಏನಿದೆ, ಯಾವುದೇ ವ್ಯಕ್ತಿಗಿರ್ಬೋದು. ವ್ಯಕ್ತಿ ಶ್ರೀಮಂತ ಇರ್ಬೋದು, ಬಡವ ಇರ್ಬೋದು, ಎಲ್ಲ ಇದ್ದವನು ಇರ್ಬೋದು, ಏನೂ ಇಲ್ಲದೇನೂ ಇರ್ಬೋದು, ಒಳ್ಳೆ ಜಾಬಲ್ಲಿರ್ಬೋದು, ಜಾಬ್ ಇರದೇನೂ ಇರ್ಬೋದು, ಅದೇನು ಸಂಬಂಧ ಇಲ್ಲ. ಸಂಪೂರ್ಣವಾಗಿ ಇದು ಗ್ರಹಗತಿ ಮತ್ತು ದೋಷಾನುಸಾರ ಬರುವಂತಹ ಆರೋಗ್ಯ ಸಮಸ್ಯೆಗಳು. ದೋಷಗಳನ್ನು ನೋಡಿದಾಗ ಆ್ಯನ್ಸೈಟಿ, ಪ್ಯಾನಿಕ್ ಮತ್ತು OCD ಈ 3 ಆರೋಗ್ಯ ಸಮಸ್ಯೆಗಳಿಗೆ ವಾತ ದೋಷ ಭಾಳ ರೆಸ್ಪಾನ್ಸಿಬಲ್ ಮಿತ್ರ. ಇನ್ನೊಂದು ಬರುತ್ತೆ ಇರಿಟೇಷನ್ನು, ಸಿಟ್ಟು, ಸಿಡುಕು, ಮುಂಗೋಪ, ಕೋಪ, ಇದೆಲ್ಲವೂ ಕೂಡ ಪಿತ್ತ ದೋಷ ಹ್ಯಾಂಡಲ್ ಮಾಡ್ಕೊಳ್ತೆ. ನೆಕ್ಸ್ಟ್ ಬರೋದು ಡಿಪ್ರೆಷನ್ನಲ್ಲಿ ಏನಾಗುತ್ತೆ, ಕಂಟಿನ್ಯೂಸ್ ಆಗಿ ವ್ಯಕ್ತಿ ಡಲ್ ಇರ್ತಾನೆ, ಯಾವುದೇ ರೀತಿಯಾದ ಕೆಲಸ ಮಾಡಲಿಕ್ಕೆ ಬೇಜಾರಿರುತ್ತೆ, ಮತ್ತು ಹೊಸ ಕೆಲಸಗಳನ್ನು ಇನಿಷಿಯೇಷನ್ ತೆಗೆದುಕೊಳ್ಳಲಿಕ್ಕೆ ಒಂದು ಲೇಸಿನೆಸ್ ಅಥವಾ ಪ್ರೋಕ್ಯಾಸ್ಟಿನೇಷನ್ ಇರುತ್ತೆ, ಮತ್ತು ಒಟ್ಟಿನಲ್ಲಿ ಲೈಫೇ ಬೇಡಪ್ಪ ಅನ್ನೋದು ಒಂದು ನಿರ್ಧಾರಕ್ಕೆ ಬರೆಸುತ್ತೆ ಡಿಪ್ರೆಷನ್. ಅದು ಬರೋದು ಕಫ ದೋಷದಿಂದ. ವಾತ ವಾಯುವನ್ನು ಕಂಟ್ರೋಲ್ ಮಾಡುತ್ತೆ, ಪಿತ್ತ ದೇಹದೊಳಗಿರುವಂಥ ಅಗ್ನಿ ತತ್ವವನ್ನು ಕಂಟ್ರೋಲ್ ಮಾಡುತ್ತೆ, ಕಫ ಏನು ಜಲಮಹಾಭೂತದಿಂದ ಕಂಟ್ರೋಲ್ ಆಗ್ತಾ ಇರ್ತದೆ, ಮತ್ತು ಪೃಥ್ವಿಯಿಂದನೂ ಕೂಡ. ಪೃಥ್ವಿ ಮತ್ತು ಜಲ ಇವೆರಡೂ ಕೂಡ ಹೆವಿ ಮತ್ತು ಡಲ್ ಮತ್ತು ಲೇಝಿ ಇವೆಲ್ಲ ಕೂಡ ನೋಡಲಿಕ್ಕೆ ಸಿಗುತ್ತೆ. ಅದೇ ಸೇಮ್ ಕ್ಯಾರೆಕ್ಟರಿಸ್ಟಿಕ್ಸು ಆ ಮನೋರೋಗದಲ್ಲಿಯೂ ಕೂಡ ನಮಗೆ ನೋಡಲಿಕ್ಕೆ ಸಿಗುತ್ತೆ. ಇದು ದೋಷಾನುಸಾರ. ಹಾಗಾದರೆ ಗ್ರಹಗಳ ಅನುಸಾರ ಏನಾಗುತ್ತೆ ಅಂದರೆ, ಆ್ಯನ್ಸೈಟಿ, ಪ್ಯಾನಿಕ್ಕು ಬಹಳ ಮುಖ್ಯವಾಗಿ ಬರೋದು ರಾಹು ಮತ್ತು ಬುಧನಿಂದ. OCD ಶನಿಯಿಂದ. ಶನಿ, ಬುಧ ಮತ್ತು ರಾಹು OCDಯನ್ನು ತರುತ್ತೆ. ಡಿಪ್ರೆಷನ್ ಯಾವಾಗಲೂ ಬರೋದು ಶನಿ, ಚಂದ್ರಮ ಮತ್ತು ಕೇತು ಈ 3 ಗ್ರಹದಿಂದ ಬರುತ್ತೆ. ಸೊ ಶನಿ 3ಕ್ಕೂ ಕೂಡ ಕಾಮನ್ ಆಗ್ತಾರೆ. ಚಂದ್ರ, ಕೇತು ಡಿಪ್ರೆಷನ್ ಕೊಡ್ತವೆ. ರಾಹು ಮತ್ತು ಬುಧ ಆ್ಯನ್ಸೈಟಿ, ಪ್ಯಾನಿಕ್ಕು, ನರ್ವಸ್ ಸಿಸ್ಟಮ್ ಪ್ರಾಬ್ಲಮ್, ಡಿಸಾರ್ಡರ್ ಕೊಡ್ತವೆ. ಮತ್ತು ಮಂಗಳನಂತಹ ಗ್ರಹ ಏನಿದೆ ಪಿತ್ತ ಕಂಟ್ರೋಲ್ ಮಾಡ್ತವೆ. ಸೊ ಹೀಗಾಗಿ ಅದು ನಮ್ಮ ಇರಿಟೇಷನ್ನು, ಸಿಟ್ಟು, ಸಿಡುಕು, ಮುಂಗೋಪ ಇದೆಲ್ಲವೂ ಕೂಡ ಮಂಗಳ ಗ್ರಹ ಕಂಟ್ರೋಲ್ ಮಾಡ್ತಾನೆ. ನೀವು ತುಂಬ ಸರಿ ನೋಡಿ, ಈ ಸುಸೈಡ್ ಕೇಸಸ್ಸಲ್ಲಿ ಯಾವ ವ್ಯಕ್ತಿಗೆ ಆ್ಯನ್ಸೈಟಿ, ಪ್ಯಾನಿಕ್ ಅಟ್ಯಾಕಿಂದ ಬಳಲ್ತಾ ಇರ್ತಾರೆ ಅಂಥ ವ್ಯಕ್ತಿ ಯಾವತ್ತೂ ಸುಸೈಡ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾವ ವ್ಯಕ್ತಿ ಡಿಪ್ರೆಷನ್ನಲ್ಲಿರ್ತಾನೆ ಅಂಥ ವ್ಯಕ್ತಿ ಸುಸೈಡಲ್ ಕೇಸಸ್ ತುಂಬ ನೋಡ್ಲಿಕ್ಕೆ ಸಿಗುತ್ತೆ. ವಿಶೇಷವಾಗಿ ಅಲ್ಲಿ ಮಂಗಳನ ಪಾತ್ರ ಇತ್ತು ಅಂದರೆ. ಸೊ ಈ ಥರ ಏನಿದೆ, ಒಂದೊಂದು ಗ್ರಹಗಳು ಒಂದೊಂದು ದೋಷವನ್ನು ಮ್ಯಾನೇಜ್ ಮಾಡ್ತವೆ. ಆ ದೋಷದಿಂದನೇ ವ್ಯಕ್ತಿಯಲ್ಲಿ ಮಾನಸಿಕ ಗುಣಗಳಾದ ರಾಜಸಿಕ, ತಾಮಸಿಕ ಮತ್ತು ಸಾತ್ವಿಕ ಗುಣಗಳ ಮೇಲೆ ಅದು ಇಂಪ್ಯಾಕ್ಟ್ ಮಾಡುತ್ತೆ. ಸೊ ಇದರದ್ದು ಡ್ಯೂರೇಷನ್ ಏನಿದೆ ನಾವು ಗ್ರಹಗತಿಗಳಿಂದ ನೋಡ್ತೀವಿ. ಲಾಂಗ್ ಮಹಾದಶ ಇತ್ತು ಅಂದರೆ ದೀರ್ಘಕಾಲಿಕವಾಗಿ, ಅಥವಾ 1ನೇ ಮನೆಗೆ ಲಿಂಕ್ ಇತ್ತು ಅಂದರೆ ಲೈಫ್ ಲಾಂಗು ಆ ಸಮಸ್ಯೆ ಆ ವ್ಯಕ್ತಿಯಲ್ಲಿ ಇರ್ತದೆ, ಕ್ರಾನಿಕ್ ಅಂತೀವಿ, ಅಥವಾ ಬಾಲ್ಯದಿಂದನೇ ಬಂದಿರುತ್ತೆ. ಟೆಂಪ್ರರಿ ಇತ್ತು ಅಂದರೆ ಸಾಮಾನ್ಯವಾಗಿ ಅಂತರ್ದಶಾದಲ್ಲಿ ಆಗುತ್ತೆ, ಅಥವಾ ಶನಿ 7.5 ನಡೀತಾ ಇರ್ತದೆ, ಅಥವಾ ಇನ್ನೇನೋ ಒಂದು ಗ್ರಹದ್ದು ಅಂತರ್ದಶ ಚಿಕ್ಕ ಶಾರ್ಟ್ ಟರ್ಮು ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಚಿಕಿತ್ಸೆ ಏನಿದೆ ಈ ಎಲ್ಲದಕ್ಕೂ ಕೂಡ ದೀರ್ಘಕಾಲಿಕವಾಗಿ ಲಾಂಗ್ ಟರ್ಮ್ ಮತ್ತು ಪ್ರತಿನಿತ್ಯ ಮಾಡಲೇಬೇಕಾಗತ್ತೆ. ಯಾರಿಗೆ ಆ್ಯನ್ಸೈಟಿ, ಪ್ಯಾನಿಕ್ ಅಟ್ಯಾಕ್ ಇರುತ್ತೆ ಅಂಥವರಿಗೆ ಮೆಡಿಟೇಷನ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾವ ವ್ಯಕ್ತಿ ಡಿಪ್ರೆಷನ್ನಲ್ಲಿರ್ತಾರೆ ಅಂಥವರಿಗೆ ಮೆಡಿಟೇಷನ್, ಧ್ಯಾನ ಏನಿದೆ ತುಂಬ ಅದ್ಭುತವಾಗಿ ವರ ಇರುತ್ತೆ ಮಿತ್ರ. ಗೈಡೆಡ್ ಮೆಡಿಟೇಷನ್ಗೆ ಹೋಗಬೇಕಾಗುತ್ತೆ. ಮತ್ತು ಇದರ ಜೊತೆಯಲ್ಲಿ ಡಯಟು, ಆಹಾರ ಪದ್ಧತಿ, ದೈವ ವ್ಯಾಪಾಶ್ರಯ ಚಿಕಿತ್ಸಾ, ದೋಷಾನುಸಾರ ಚಿಕಿತ್ಸಾ,
ಕೆಲವೊಂದು ಆಯುರ್ವೇದಿಕ್ ಮೆಡಿಸಿನ್ಸು ಇವೆಲ್ಲ ಏನಿದೆ ಪ್ರತಿನಿತ್ಯ ಮಾಡಲೇಬೇಕಾಗತ್ತೆ. ಎಲ್ಲಿವರೆಗೂ ಲಾಂಗ್ ದಶ ಇತ್ತು ಅಂದರೆ ಲಾಂಗ್ ಜೀವನ ಪೂರ್ತಿ ಮಾಡಬೇಕಾಗತ್ತೆ. ಜೀವನ ಪೂರ್ತಿ ಏನು ಮೆಡಿಸಿನ್ ತೊಗೊಳ್ಳಿಕ್ಕಾಗಲ್ಲ. ಡಯಟು, ಯೋಗ, ಧ್ಯಾನ, ಲೈಫ್ ಸ್ಟೈಲ್, ಫುಡ್ ಸ್ಟೈಲ್ ಎಲ್ಲ ಪ್ರತಿನಿತ್ಯ ಜೀವನ ಪೂರ್ತಿ ಮಾಡಬೇಕಾಗತ್ತೆ. ಶಾರ್ಟ್ ಟರ್ಮ್ ಇತ್ತು ಅಂದರೆ ಸಮಸ್ಯೆನೂ ಶಾರ್ಟ್ ಟರ್ಮ್ದು ಇರುತ್ತೆ. ಆ ಟೈಮ್ ಮಾತ್ರ ಮಾಡಿ ತದನಂತರ ಮ್ಯಾನೇಜ್ ನಿಮಗೆ ಇಷ್ಟ ಇದ್ದರೆ ಇನ್ನೂ ಜೀವನ ಪೂರ್ತಿ ಕೂಡ ಮಾಡ್ಬೋದು. ಒಟ್ಟಾರೆ ಈ ಚಿಕಿತ್ಸೆ ಅಂತೂ ಲಾಂಗ್ ಟರ್ಮ್ ಇರುತ್ತೆ. ಅದರಲ್ಲಿ ಹರ್ಬೋ ಮಿನರಲ್ ಮೆಡಿಸಿನ್ಸ್, ಧ್ಯಾನ, ಯೋಗ, ಪ್ರಾಣಾಯಾಮ, ಜೀವನ ಶೈಲಿಯಲ್ಲಿ ನಾವು ಯಾವ ರೀತಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಏನೇನು ಆ್ಯಕ್ಟಿವಿಟೀಸ್ ಮಾಡ್ತೀವಿ, ಮೊಬೈಲ್ ಎಷ್ಟು ನೋಡ್ತೀವಿ, ಎಷ್ಟು ಸ್ಕ್ರೀನ್ ಟೈಮ್, ಏನು ಟಿ ವಿ ನೋಡ್ತೀವಿ, ಯಾವ ಥರದ ಸುದ್ದಿಗಳನ್ನು ನಾವು ನೋಡ್ತೀವಿ, ಎಲ್ಲವೂ ಕೂಡ ಇಂಪ್ಯಾಕ್ಟ್ ಮಾಡ್ತದೆ ಗ್ರಹಗಳು ಮತ್ತು ದೋಷಗಳನ್ನು. ಜೀವನ ಶೈಲಿ, ಆಹಾರ ಶೈಲಿ ಇವೆರಡೂ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇದೇನಿದೆ ಲಿಂಕ್ ಬಿಟ್ವೀನ್ ಗ್ರಹ ಮತ್ತು ದೋಷ.